ಸೊ ಮಕ್ಕಳೇ, ಕ್ವೆಶನ್ ನೋಡಿ. ಇಂಟಿಗ್ರೇಟ್ ಡಿ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ 3x ಇದೆ. ಸೊ ಇದನ್ನು ಹೇಗೆ ಮಾಡಬೇಕಂತ ಹೇಳಿದರೆ, ನಿಮ್ಗೆ ಯಾವಾಗಾದರೂ ಡಿ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅಥವಾ ಡಿ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎಕ್ಸ್, ಡಿ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್, 1 ಮೈನಸ್ ಸೈನ್ ಎಕ್ಸ್ ಈಗ ಏನಾದರೂ ಬಂದರೆ ಹೀಗೆ ಇದನ್ನೇನು ಮಾಡಿ ಮಲ್ಟಿಪ್ಲೈ ಮಾಡಿ. ಇವಾಗ ನೋಡಿರಿ, ಇದನ್ನು ನ್ಯೂಮರೇಟ್ರಿಗೆ 1 ಮೈನಸ್ ಕಾಸ್ ಎಕ್ಸ್ ಅಂದರೆ ರ್ಯಾಷನಲೈಸೇಷನ್ ಅಂತಾರಲ್ಲ, ಹಾಗೆ ಮಾಡಬೇಕಾಗುತ್ತೆ. ಇವಾಗ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸಿಂದ ಮಲ್ಟಿಪ್ಲೈ ಮಾಡ್ತಿದ್ದೇನೆ, ಯಾಕಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ. ಇದನ್ನು ಹೀಗೆ ಮಾಡಿ ಒಂದು ಸಿಂಪ್ಲಿಫಿಕೇಷನ್ ನಿಮ್ಗೆ ಸಿಗುತ್ತೆ. ಸೊ ಡಿ ಎಕ್ಸ್ 1 ಮೈನಸ್ ಸೈನ್ 3x ಇಂಟು 1 ಪ್ಲಸ್ ಸೈನ್ 3x ಡಿವೈಡೆಡ್ ಬೈ 1 ಪ್ಲಸ್ ಸೈನ್ 3x. ಇದೇನಾಗುತ್ತೆ, ಇಂಟಿಗ್ರೇಟ್ 1 ಪ್ಲಸ್ ಸೈನ್ 3x ಆಗಿ ಇಂಟು ಡಿ ಎಕ್ಸ್. ಇಲ್ಲೇನಾಗುತ್ತೆ 1 ಮೈನಸ್ ಸೈನ್ 3x ಹೋಲ್ ಸ್ಕ್ವೇರ್, ಏಕೆಂದರೆ ಎ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ, ಎ ಪ್ಲಸ್ ಬಿ ಮಲ್ಟಿಪ್ಲೈ ಆಗ್ತಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಸೊ ಇದ್ರ ಮುಂದೆ ಏನು ಮಾಡೋದಂದರೆ, ಇವಾಗ ನೋಡಿ 1 ಮೈನಸ್ ಸೈನ್ ಸ್ಕ್ವೇರ್ ನೋಡಿ, ಫಸ್ಟ್ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಈಕ್ವಲ್ಸ್ ಟು 1 ಇದೆ. ಸೊ 1 ಇರೋದ್ರಿಂದ ನಾನು ಸೈನ್ ಸ್ಕ್ವೇರ್ ಆ ಕಡೆ ಕಳಿಸಿದ ನಂತರ ಕಾಸ್ ಸ್ಕ್ವೇರ್ ಈಕ್ವಲ್ಸ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ. ಇದಾಗುತ್ತೆ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ 3x ಇಂಟು ಡಿ ಎಕ್ಸ್. ಇದನ್ನು ಇವಾಗ ಸಪ್ರೇಟಾಗಿ ಇದ್ರ ಕೆಳಗೆ ಒಂದು ಡಿಫ್ರೆನ್ಷಿಯೇಟ್ ಇದನ್ನು ಸಪ್ರೇಟಾಗಿ ಡಿವಿಷನ್ ಮಾಡಬೇಕಂದ್ರೆ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಬರುತ್ತೆ. ಸೊ ಇದಾಗುತ್ತೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಇದಾಗುತ್ತೆ ಟ್ಯಾನ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್. ಇದನ್ನು ನೋಡಿದರೆ ಫಸ್ಟಿಗೆ ಸೀಕೆಂಟ್ ಸ್ಕ್ವೇರ್ ಬರುತ್ತೆ. ಇದರೊಳಗೆ ಒಂದು ಕಾಸ್ನ ತೊಗೊಂಡು ಟ್ಯಾನ್ ಎಕ್ಸ್ ಮಾಡಿದೆ, ಇನ್ನೊಂದು ಕಾಸ್ ತೊಗೊಂಡು ಸೀಕೆಂಟ್ ಎಕ್ಸ್ ಮಾಡಿದೆ. ಸೊ ಇದಾಗುತ್ತೆ. ಇಂಟಿಗ್ರೇಟ್ ಮಾಡಿದ ನಂತರ ಇದು ಟ್ಯಾನ್ ಎಕ್ಸ್ ಆಗುತ್ತೆ. ಟ್ಯಾನ್ ಎಕ್ಸ್ ಇನ್ ಡಿಫ್ರೆನ್ಸಿಯೇಷನ್ ಇದು ಬರುತ್ತೆ ಪ್ಲಸ್ ಇದಾಗುತ್ತೆ ಸೀಕೆಂಟ್ ಇಂಟು ಟ್ಯಾನ್ ಈಕ್ವಲ್ಸ್ ಟು ಸೀಕೆಂಟ್ ಎಕ್ಸ್ ಪ್ಲಸ್ ಸಿ. ಸೊ ಇದು ನೋಡಿ ಎಕ್ಸಾಮ್ನಲ್ಲಿ ಬಂದೇ ಬರುತ್ತೆ. ಇಂಥವು ತುಂಬ ಡಿಫಿಕಲ್ಟ್ ಕಾಣಿಸುತ್ತೆ ಫಸ್ಟಿಗೆ, ಅದು ತುಂಬ ಈಸಿ ಇರುತ್ತೆ. ಮತ್ತು ನಾನು ವಿಡಿಯೋ ಮಾಡ್ತೇನೆ, ಇನ್ನೂ ಸ್ವಲ್ಪ ವಿಡಿಯೋ ಮಾಡಿ ಇಂಟಿಗ್ರೇಷನ್ ಬಗ್ಗೆ ಹಾಕ್ತೇನೆ. ರಿಡಕ್ಷನ್ ಫಾರ್ಮುಲಾ ಇದೆ, ಯಾಕೆಂದರೆ ಇವಾಗ ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಮಾಡ್ಬೋದು, ಸೈನ್ ಕ್ಯೂಬ್ ಎಕ್ಸ್ ಮಾಡ್ಬೋದು. ಆದರೆ ಸೈನ್ ರೇಸ್ ಟು 4, 5 ಹೈಯರ್ ಪವರ್ ಬಂದ ನಂತರ ರಿಡಕ್ಷನ್ ಫಾರ್ಮುಲಾ ಯೂಸ್ ಆಗುತ್ತೆ. ಸೊ ರಿಡಕ್ಷನ್ ಫಾರ್ಮುಲಾಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ನ ಶೇರ್ ಮಾಡಿ, ಎಲ್ಲ ಮಕ್ಕಳಿಗೆ ಕಳಿಸಿ. ಯಾಕೆಂದರೆ ತುಂಬ ಜನ ಕನ್ನಡದಲ್ಲಿ ಯೂಟ್ಯೂಬ್ನಲ್ಲಿ ಕನ್ನಡದಲ್ಲಿ KCT ಇದು ಎಲ್ಲೂ ಸಿಗೋದಿಲ್ಲ. ಮ್ಯಾಕ್ಸಿಮಮ್ ಎಲ್ಲ ಪೇಯ್ಡ್ ಸಬ್ಸ್ಕ್ರಿಪ್ಷನ್ನೇ ಇರುತ್ತೆ. ಇದು ನಾನು ಭಾಳ ಕಷ್ಟಪಟ್ಟು ಮಾಡ್ತಿದ್ದೀನಿ. ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.